ಹೆಂಗದ್ರಪ್ಪ ಎಲ್ಲಾರು? ಹಾ, ರಾಮನ ಗೊತ್ತನ. ಸೊ ಇವತ್ತು ಫಸ್ಟ್ ಇದಕ್ಕೆ ನಿನ್ನ ಗೊತ್ತಂದ್ರೆ ಫುಲ್ ಮೈಕ್ ಸೆಟ್ ಮಾಡೇನಿ. ಇವತ್ತು ಫಸ್ಟ್ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಟ್ರಯಲ್ ನೋಡಕ ಅದ್ರ ಸಲ ಮಾಡತೀನಿ. ಇವತ್ತು ಸಂಡೇ, ಟೈಮು 5:25 ಆಗಿದೆ. ಸೊ ಒಳ ತಿಂಡಿಗೆ ಈಗ ಮಾಡತೀನಿ. ಮಳಿ ಬಂದದ ಇಲ್ಲೇ. ಯಾಕೋ ಪ್ರೆಡಿಕ್ಟ್ ಮಾಡಿದ್ದಿಲ್ಲ ನಾನು ಬರ್ತತ್ ಹೇಳಿ. ನಿನ್ನೆ ಎಲ್ಲ ಫುಲ್ ಜೋಸ್ನಾಗ ಎಲ್ಲ ತರ ಕ್ಯಾಮ್ರಾ ಎಲ್ಲ ಚಾರ್ಜ್ ಮಾಡಿಟ್ನಿ. 4:00 ಬಿಡ್ಬೇಕಂದಿನಿ. ಒಮ್ಮೆ ಮಳಿ ಕಾಲಾಗಿ ಯಪ್ಪ ಗುಮ್ಮಾಗಿತ್ತು ನಾನು. ಸೊ ಇರ್ಲಿ. ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಸೊ ಸ್ಟಾರ್ಟ್ ಮಾಡೋಣ. ನಡ್ರಿ ಹೋಗೋಣ. ಆಗಿದಾಗಲಿ. ಮಾಯ್ ಕರೆಕ್ಟ್ ಆಗಿ ಫಿಕ್ಸ್ ಮಾಡೇನ್ರಿ. ಬಟ್ ನೋಡೋಣ ಏನಾಗುತ್ತೋ ಏನೋ ಎತ್ತ ನನಗೂ ಗೊತ್ತಾಗುತ್ತಿಲ್ಲ. ಒಳ್ಳೇದಾಯ್ತಂದ್ರ ಒಳ್ಳೇದು, ಇಲ್ಲಾಂದ್ರೆ ಗುಮ್ಮಿಸ್ಕೊಂಡು ಹೋಗೋದು ಅಷ್ಟೇ. ಇಲ್ಲಿಂದ ನಮ್ಮ ಕಂಪನಿ 15 ಕಿಲೋಮೀಟರ್, 16 ಕಿಲೋಮೀಟರ್ ಅದ. ಯಾಕೋ ಇಲ್ಲ ಅಷ್ಟೇ ಬೆಳಕೇನೋ ಕಾಣುವತ್ತು, ನೋಡ್ಬೇಕಾಗತ್ತ. ನನಗೆ ಯಾಕೋ ನಾವು ಕಿತ್ಕೊಂಡ್ ಬೀಳ್ತೈತೆ ನಾವು, ಅದ ಒಂದ ಹೆದರಿಕೆ. ಬಿತ್ತ ಅಂದ್ರೆ ಗುಮ್ಮಸ್ಗಳು ಬಾಳ ನಾವು. ಆಮೇಲೆ ಅವನು ನಡ 25,000 ರೂಪಾಯಿ ಮುಂಡ ಮುಚ್ಕೊಂಡ್ ಹೋಗ್ಬಿಡುತ್ತ. ಮೊದ್ಲ ನಮ್ಮ ಉಲ್ಲಾಸರ್ ನಾವು ಕುರಿಗೆ ಹೋಗೋದು ಬಿಡ್ತಾರ. ಬಾಳ ನೆಗರಾಡಿ ಮಾಡಕ್ ಹೋಗ್ಬಾರ್ದು ಎಲ್ಲ ತರನು. ಅದಕ್ಕ ಇವತ್ತ ನಾವು ಪ್ಲಾನ್ ಮಾಡಿದ ಆಕ್ಚುಲಿ ಎಲ್ಲೋ ಬೇರೆ ಕಡೆ ಹೋಗ್ಬೇಕ. ನಾನು ಅನ್ಕೊಂಡಿನಿ ನಿನ್ನೆ ನನ್ ಡ್ಯೂಟಿ ಮುಗಿತೈತಿ, ಇವತ್ತೆಲ್ಲಾದ್ರೂ ನಾವು ಮಸ್ತ್ ಆಫ್ ರೋಡಿಂಗ್ ಹೋಗೋಣ ಅಂತ ಅನ್ಕೊಂಡಿನಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮಲ್ಲಿ ಶಿಫ್ಟ್ ಸ್ಪ್ಲಿಟ್ ಮಾಡಿ, ರೆಗ್ಯುಲರ್ ಸ್ಪ್ಲಿಟ್ ಶಿಫ್ಟ್ ಇರುತ್ತೆ. ಫ್ರೈಡೇ ವರ್ಗು ಫುಲ್ ಶಿಫ್ಟ್ ತುಂಬಾ ಜನರು ಯಾರ್ಯಾರು ಇರ್ತಾರೆ ಎಲ್ಲಾರು ಮಾಡೋದು. ಅದಾದ್ಮೇಲೆ ಸ್ಯಾಟರ್ಡೆ ಸಂಡೇಗೆ ಅರ್ಧ ಶಿಫ್ಟ್ ನಾಗ ಎಷ್ಟು ಜನ ಇರ್ತೀವಿ ಅದ್ರಾಗ ಅರ್ಧ ಸಂಡೇ ಅರ್ಧ ಸ್ಯಾಟರ್ಡೆ ಬರಬೇಕು. ಹಂಗ್ಯಾಕತ್ ಕೇಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅಮಾರಿ ऐसा ही होता है. ಬೆಳಗ್ಗೆಲ್ಲ ಆಂಬುಲೆನ್ಸ್ ಹೊಂಟೈದ್ ಮಾರ. ದೇವ್ ಒಳ್ಳೇದ್ ಮಾಡ್ಲಿಪ್ಪ, ಯಾರಿಗೇನು ಆಗಲ್ಲಂಗಿರ್ಲಿ. ಇದು ನಮ್ ನಂದಿಯ ಫಸ್ಟ್ ಮೋಟೋ ಬ್ಲಾಗ್. ಲಾಸ್ಟ್ ಟೈಮ್ ಮಾಡಿದ್ದೆ, ವಿಡಿಯೋಸ್ ಫುಟೇಜ್ಗಳು ಹೇಳ್ಕೊತ ಹೋದ ನಾನು. ಹೆಂಗ ಎಲ್ಲಿ ಏನ್ ಡಿಲೀಟ್ ಆದ ಗೊತ್ತಿಲ್ಲ, ಸೆಲ್ಫ್ ಫಾರ್ಮ್ಯಾಟ್ ಆಯ್ತು ಏನು ಅಂತ ಗೊತ್ತಿಲ್ಲ. ವಿಡಿಯೋ ಎಲ್ಲ ಮಾಡ್ಕೊಂಬಂದು ನೈಟ್ ನೋಡಿ ಇರ್ತನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಬೆಳಿಗ್ಗೆ ಎದ್ದು. ಈ ಬೆಳಿಗ್ಗೆ ಎದ್ರೆ ಗೋವಿಂದ ಎಲ್ಲಾನು. ಒಂದು ವಿಡಿಯೋ ಸಿಗಲಿಲ್ಲ ಅಂದ್ರೆ ಒಂದು ವಿಡಿಯೋ ಸಿಗಲಿಲ್ಲ ಅಂದ್ರೆ ಏನೋ ಸಿಕ್ಕು, ಬಟ್ ಎಲ್ಲ ಸೇರಿ 3 ಮಿನಿಟ್ಸ್. तू समझा? हाँ नहीं तू समझा नहीं. ಅಂದ್ರೆ ನಂದು ಹಳೆ ವೆಬ್ಕ್ಯಾಮ್ನಾಗ ಡಿಜಿಟಲ್ ವೆಬ್ಕ್ಯಾಮ್ ಅಲ್ಲ ಅದು. ಸೊ ಸಸ್ತಾದ ಸಿಕ್ಕತ್ತ ತಗೋನಿ, ಬಟ್ ಅದಕ್ಕೆ ಯಾವ ಮೈಕ್ ಕನೆಕ್ಟ್ ಆಗೋದು ಇದೆಲ್ಲದಕ್ಕೂ ಅಡಾಪ್ಟರ್ ಬೇಕು ಮಾರ. ಇದು ಆಕ್ಷನ್ 4 ಯಾವ್ದಂಗ ಆಗಲ್ಲ. ಇದಕ್ಕೆ ಡೈರೆಕ್ಟ್ ನೀನು ಕೇವಲ ವೈರ್ ತಗೊಂಡ್ ಕನೆಕ್ಟ್ ಮಾಡ್ರ ಆಗುತ್ತಾ, ಇನ್ನೊಂದು ವೈರ್ಲೆಸ್ ಮೈಕ್ ತಗೊಂಡ್ ಕನೆಕ್ಟ್ ಮಾಡ್ರ ಆಗುತ್ತ. ನಾನು ವೈರ್ಲೆಸ್ ಮೈಕ್ ಕನೆಕ್ಟ್ ಮಾಡ್ಬೇಕಂತನು, ಬಟ್ ಯಾಕಂದ್ರೆ ವಿಂಡ್ ಸೌಂಡ್ ಭಾಳ ಬರ್ತಾವ್ರಾಗ. ವಿಂಡ್ ಸೌಂಡ್ ರಿಡ್ಯೂಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಎಲ್ಲಾ ತರ ನೋಡಕತ್ತಾನೆ, ಬಟ್ ನನಗೆ ಯಾಕೋ ಆಯ್ತಿಲ್ಲ. ಅದ್ರ ಸಲುವಾಗಿ ನೋಡು ಅದು ಟ್ರೈ ಮಾಡಿ ಇಡುನು. ಅವ್ ಕನೆಕ್ಟ್ ಆದ್ರೆ ತುಂಬಾ ಈಸಿ ಆಗಿಬಿಡುತ್ತೆ ಯಾವ್ದಕ್ಕೂ. ಇನ್ನೊಂದ್ ಬಿಟ್ರ ಮಾರ ಸಿಕ್ಕಂಗ ರೊಕ್ಕ ಹಾಕಿ DJI ಮೈಕ್ ತಗೋಬೇಕಾಗತ್ತ. ಅದು 5,000-6,000 ರೂಪಾಯಿ ಯಾವ ತಗೋತಾನ ಅದನ್ನ ಮಾರ. ನೈಟ್ ನೋಡಿ ಆನ್ ಮಾಡಾಕಿತ್ ಮಾರ, ಚೆನ್ನಾಗ್ ಕಾಣ್ತೈತಿ. ಇಲ್ಲಿ ಫುಲ್ ರಾತ್ರಿ ಆಗೈತಿ. ರಾತ್ರಿ ಅನ್ನಕನ 5:30 ಟೈಮ್ ಅಂದ್ರೂ ಬೆಳಗ್ ಬರೋಗಿತ್ತಪ್ಪ. ಮಳಿ ಸುರಿದಕ್ಕೇನ್ ಬರ್ತಿಲ್ಲ ಹೆಂಗಂತನ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಅದ್ರ ಸಲುವಾಗಿ ಅನ್ಸುತ್ತೆ, ಮಳಿ ಸುರಿದ ಸಲುವಾಗಿ.
ಮಳೆ ಸುರಿದಿಲ್ಲ ಅಂದ್ರೆ ಏನೋ ಮಾಡ್ ತುಂಬ್ಕೊಂಡದ ಅದೊಂದು 6 ಗಂಟೆಗೆಲ್ಲ ಬೆಳಗ್ಗೆ ಹರಿತೈತಿ. ನಾ ಅನ್ಕೊಂಡೇನಿ ಹರಿದ್ರ ಒಳ್ಳೇದು. ಎದ್ದಿದ್ದು 4:30 5:00 ತನ ಬರೀ ರೆಡಿ ಆಗೋದಾಗಿನಿ. ಜಳಕ ಗಿಳಕ ಎಲ್ಲಾ ಮುಗಿಸ್ಕೋಬೇಕಲ್ಲ. ಆಸ್ಪಟ್ರತ್ತು ಜಳಕ ಮಾಡಿಲ್ಲ ಅವತ್ನ. ಯಾಕಂದ್ರ ನೀನು ಮಾಡೇನಿ ಇವತ್ತ. ಯಾಕ ಹುಲಿ ಯಾವತ್ತರ ಅವನು ಕಂಟಿನ್ಯೂಸ್ ಜಳಕ ಮಾಡ್ತಾನ ಇಲ್ಲ. ಹಾ, ಇದು ಬಾಗಲೂರು. ಇಲ್ಲಿ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಜಾತ್ರೆ ನಡೀತಿರ್ತದೆ. ಇವ್ರು ರೆಗ್ಯುಲರ್ ಇದು. ಇಲ್ಲಿ ಇದೆಲ್ಲ ಎಕ್ಸ್ಪೆಕ್ಟೆಡ್ ಇರ್ತಾವಲ್ಲ. ಇಲ್ಲಿ ಜವಳಿ ಇದನ್ನಿದಾವ ಏನೋ ದೇವಸ್ಥಾನಗಳು. ಇಲ್ಲಿದ ನೋಡಿ, ಈ ಜವಳಿ ದೇವಸ್ಥಾನಗಳಲ್ಲಿ 2ರದ್ದು ಸೇರಿ ನಡೀತಿರುತ್ತ. ಇಲ್ಲಾಕೋ ಇಲ್ಲೇನ್ ಮಾಡಾರು ನಮ್ ಸರ್ಕಾರದವ್ರದ ಅವನು ಡೈಲಿ ಒಂದ್ ಏನಾರ ಇದ್ದೇ ಇರುತ್ತೆ. ಇಲ್ಲಿ ತಗೋ ಇಲ್ಲ ಅವನು ರೋಡ್ ಮಾಡಕ್ ರೆಡಿ ಇಲ್ಲ ಮಾರ. ಇಲ್ಲೆಲ್ಲ ಈ ರೇಂಜಿಗೆ ಎಲ್ಲ ಗುಮ್ಮಿಸಿಟ್ಟು ಆಮೇಲೆ ಬೇರೆ ಕಡೆ ಆಗಿಬಿಡ್ತಾರ. ಇಲ್ಲ ಯಾರು ಹೋಗಿ ಬರೋದೇಳಿ ಅರ್ಥ ಆಯ್ತು ಅನ್ಸುತ್ತೆ. ಮಾಡ್ಬಿಟ್ರ ಮತ್ತ ರೋಡ್ ರಾತ್ರ ಹೊತ್ತು. ನೀನ್ ಒಂದಿನ ಬಂದಿಲ್ಲ ತಿರುಗಿ ಸರ್ ರೋಡ್ ಮಾಡ್ಬಿಟ್ಟಾರ ಅನ್ಸುತ್ತ ಇಲ್ಲಿ. ಯಾಕೋ ಬಹುಶಃ ಸಾರಿ ಮಾಡೋರು ಒಳ್ಳೇದ ಮಾಡ್ಯಾರು. ಇಲ್ಲನಲ್ಲ ಅನ್ಕೊಂಡಿದ್ದ ಇದು ಹೆಲ್ಮೆಟ್ ತಗೊಳ್ಳೋ ಮುಂದಾಗ ಇದಕ್ಕ ಗಾಗಲ್ ತಗೊಂಡಿಲ್ಲ. ಅದು ನೈಟ್ ವಿಷನ್ ಅನ್ಕೊಂಡಿದ್ನ. ಬಟ್ ನಾನು ಗುಮ್ ಹೋಗಿದ್ರು 700 ರೂಪಾಯಿ. 700 ಎಲ್ಲ ಹೋಟೆಲ್ ಇದಕ್ಕೆ 300 700 ಕಟ್ಟ. 700 ಕಟ್ಟ. ಹೌದೌದು 700 ರೂಪಾಯಿ ಕೊಟ್ಟು ಹೋಗಿ ಗುಮ್ಮಿಸ್ಕೊಂಡು ಹೋಗ್ತಿತ್ತು. ಇನ್ನು ತಗೊಂಡ್ರೆ ಡೈರೆಕ್ಟ್ ಇದನ್ ತಗೋಬೇಕು, ಟ್ರಾನ್ಸ್ಪರೆಂಟ್ ಇಲ್ಲ ನೈಟ್ ವಿಷನ್ ತಗೋಬೇಕು. ನನಗ ಆ ಗಾಡಿ ಥಾರ್ ಐತೆ ಸುಮ್ನ. ಅದ್ನ ಬೇರೆ ಗಾಡಿ ಇದ್ರು ಬೈದ ಬಿಡ್ತೈತೆ. ಐ ಮೀನ್ ಥಾರು BMW. ಸೊ ಇದ್ರಲ್ಲಿ ಸಲುವಾಗಿ ನಾವ ಸ್ವಲ್ಪ ಲವ್ ಜಾಸ್ತಿ. ಪ್ಯಾರ್ ಇಷ್ಕ್ ಮೊಹಬ್ಬತ್ ಇಷ್ಕ ಪ್ಯಾರ್ ಕಾದಲೊಂಡ ತೀರ್. ನೋಡ ಮಾರ ಎಷ್ಟು ಕತ್ಲೈತಿಲ್ಲಿ ಗೊತ್ತಾಗಲ್ಲ. ಅಲ್ಲಿ ನೋಡ ಅಷ್ಟು ಕತ್ಲಿಲ್ಲ ಕರೆ ನೈಲು ಇದನ್ನ ಹಾಕೋದಲ್ಲ ಗಾಗಲ್. ಇದ್ರ ಸಲ ಫುಲ್ ಕತ್ಲ ಅನ್ಸತೈತೆ. ಈ ಗಾಗಲ್ ತೆಗೆದ್ನಾರ ಮುಕ್ಕಳರ ಗಾಳಿ ಬಿಡಿತೈತಿ. ಇವಾಗ ಸರಿಯಾಗಿ ಕೇಳಂಗಿಲ್ಲ ಅನ್ಕೊಂಡ್ಕೊತಾನೆ. ಆಮೇಲೆ ಕೇಳಿಸೋದೇ ಇಲ್ಲ. ಇದು ಏನಾದ್ರೂ ಒಂದ್ ಜುಗಾಡ ಮಾಡ್ಬೇಕು. ಇದು ರ್ಯಾಲಿ ಎಡಿಷನ್ ಇದ್ದಿದ್ದಕ್ಕ ಚಿನ್ನ ಕಡೆ ಪೂರ್ತಿ ಗ್ಯಾಪ್ ಒಳಗದ. ಅಲ್ಲೇನಾದ್ರು ತುಂಬಿಸ್ಬೇಕು. ಇಲ್ಲ ಆಫ್ಟರ್ 6 months ನಾವ್ ಇನ್ನೊಂದು ಹೆಲ್ಮೆಟ್ ಗೆ ತಗೊಳ್ಬೇಕಂತ ಪ್ಲಾನ್ ಗೆ ಹಾಕಿದೀವಿ. ನನ್ನ ಮಗನೇ ಅಲ್ಕ, ನನ್ನ ಮಗನೇ ಬೇವರ್ಸಿ, ನನ್ನ ಮಗನೇ ಲುಚ್ಚ, ನನ್ನ ಮಗನೇ ಇನ್ನೊಂದ್ಸರಿ ಬಾಯಿ ತೆರೆದ್ರೆ 6 ಕೋಲ್ ತಗೊಂಡ್ ಬಾಯಿ ಕೂತ್ಬಿಡ್ತೀನಿ. ನಾಲ್ಕು ಸ್ಪೀಡ್ ಹೊಡೆಯತಾನೆ ಸಾವಕಾಶ ಹೋಗು. ಬಹಳ ಸ್ಪೀಡ್ ಹೊಡ್ಯಾಕತ್ರ ಇಯರ್ ಬರುತ್ತ. ಸೊ ಪ್ರಾಬ್ಲಮ್ ಆಗತ್ತ. 5ನೇ ಗೇರ್ ನಂಡಿ ನಮ್ ಗಾಡಿ ರೆಗ್ಯುಲರ್ ಆಗಿ ಆಲ್ಮೋಸ್ಟ್ 1000 RPM ಒಳಗ ಓಡಾಗೋದಿಲ್ಲ. ಅದನ್ ಬಿಟ್ರೆ ನಾವಂದ್ರ ಸ್ಪೀಡ್ ಹೊಡೆಯೋರಲ್ಲ. ಈ ಗಾಡಿ ಸ್ಪೀಡ್ ಹೋಗಿದ್ದಾರ ನಮ್ಮ ಕರಿಮಲೆ ಕೈಯಲ್ಲಿ ಮಾತ್ರ. ಯಾಕಂದ್ರೆ ಅದು ಆಕ್ಚುಲಿ ನಮಗ ಸ್ಪೀಡ್ ಹೊಡ್ಯಾಕ ಬರಲ್ಲ. ನಾ ಸ್ಪೀಡ್ ಹೊಡೆಯೋರು ಅಲ್ಲ. ಅದ್ರ ಸಲುವಾಗಿ ಎದಕ್ಕ ಇಂಡಿಕೇಟರ್ ಆನ್ ಆಗಿಲ್ಲ. ಹಿಂದ್ಗಡೆ ಬಸ್ ಬರಾಕತ್ತದು. ಹಿಂಗ ಮಾಡಬಾರ್ದು. ಹೊಳಸದ್ ನೋಡ ಬಸ್ ಕಾಕ. ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಲ್ಲ, ನೀನಿಲ್ಲ ಬೇರೇನು ಎಲ್ಲ. ಸೊ ಪೊಸಿಷನ್ ಕರೆಕ್ಟ್ ಆಗಿದೆ ಅನ್ಕೋತೀನಿ. ಏನಾದ್ರು ತಪ್ಪಾಗಿರೋ ಕ್ಷಮಿಸಿ, ಬನ್ನಿಸಿ, ಹಾಗೆ ನಮ್ಮನ್ನು ತಿದ್ದಿಸಿ. ಹಂಗೆ ನಿಮ್ಮ ಕಮೆಂಟ್ ಮಾಡೋ ಮಾರ. ನೋಡ್ತೀರಿ, ಶೇರ್ ಇಲ್ಲ, ಕಮೆಂಟ್ ಇಲ್ಲ, ಏನಿಲ್ಲ. ಯಾರೋ ಒಂದು ವರ್ಷ ಪೂರ್ತಿ ಚಾನಲ್ ಸ್ಟಾರ್ಟ್ ಮಾಡಿ ಬರೀ 96 ಸಬ್ಸ್ಕ್ರೈಬರ್. ಆಯ್ನು 1 ವರ್ಷ ಆದ್ರೂ ನನ್ನ ಬ್ಲಾಗ್ ಅಲ್ಲಿ ಏನೂ ಇಂಪ್ರೂವ್ಮೆಂಟ್ ಇಲ್ಲ.
ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಲ್ಲ ಏನಿಲ್ಲ. ಬಟ್ ನಮ್ ನಂದಿ ಈಸ್ ಗುಡ್ ಬಾಯ್, ಅವಂಗೇನು ಅನ್ನೋಂಗಿಲ್ಲ. ಇವತ್ತಿಗೆ ನಮ್ ನಂದಿಗೆ ಎಷ್ಟು 24 days ಆಯ್ತು. ಇದನ್ನ ತಗೋಬೇಡ್ರಿ, ಮನ್ಸಿಗೆ ತಗೋಬೇಡ್ರಿ ಎಕ್ಸ್ಪಲ್ಸ್ ಪ್ರೇಮಿಗಳೇ. ಅಲ್ಲೇನಾದ್ರೂ ಜೋರ್ ಹೊಡೆದಿದ್ದಂದ್ರೆ ನಾನು ಹೊಟ್ಟೆಗಿಂದೆಲ್ಲ ಕಿತ್ಕೊಂಡ್ ಬೀಳ್ತೈತ. ಸೊ ಹಂಗೆ ನಮ್ಮ ಬ್ಲಾಗಿನ ಸಪೋರ್ಟಿಂಗ್ ಚಾನೆಲ್, ನಮ್ಮ ಇನ್ಸ್ಟಾಗ್ರಾಮ್ದು ಕ್ರಿಂಜ್ ಬಂಜ ಒಂದು ಇದನ್ನ ಮಾಡ್ಕೋರಿ, ಫಾಲೋ ಮಾಡ್ಕೋರಿ. ಯಾಕಂದ್ರೆ ಅದರಲ್ಲಿ ನಮ್ಮ ಕ್ರಿಂಜ್ ತನಗಳು ಬರ್ತವೆ. ಸೊ ಇದು ನಮ್ಮ ಕಂಪನಿ ಮಿಸ್ಟರ್ ವಿಪ್ರೋತಿ ಆಸ್ಕಾ. ನೋಡ್ರ ಹಿಂಗೆ ನಾವು ಬರ್ತಿದ್ದಂಗೆ ಹಾರ್ ನೋಡಿದ್ರೆ ಸಾಕು, ಗೇಟ್ಗೆ ತೆಗೆದು ಬಿಡುತ್ತೆ. ಓ ಬಂದೆ, ನಾನೇ ಫಸ್ಟ್ ಹಂಗಿದ್ರೆ ಬಂದಿರ್ತಾನೆ ಆ ಸೈಡ್ ಹಚ್ಚಿರ್ತಾನೆ ಬೈಕ್. ಏನೋ ಸೌಂಡ್ ಬರ್ತದ ಜಾಸ್ತಿನೇ. ಸೊ ನಾವು ಮುಟ್ಟದ್ವಿ, ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ. ಸೊ ಬೈ ಬೈ.